ಹಳ್ಳಿಯ ಚಾ ಹೋಟೆಲ್ಗಳು ವೀರೇಂದ್ರ ಸಿಂಪೆ ಅವರು ರಚನೆ ಮಾಡಿದ್ದಾರೆ. ಹಳ್ಳಿಯ ಮುರುಕು ಚಪ್ಪರದ ಚಾ ಫಲಾರ್ದ ಅಂಗಡಿಗೆ ನೀವೆಂದಾದ್ರೂ ಸಹ ಹೋಗದಿದ್ರೆ, ಅಲ್ಲಿ ಕುಳಿತುಬಿಟ್ಟು ಕಲಿಯುಗದ ಅಮೃತವೆನಿಸಿಕೊಂಡಂತಹ ಚಾ ಸೇವನೆ ಮಾಡದಿದ್ರೆ ನಿಮ್ಮ ಜೀವನ ಅಪೂರ್ಣವಾಯಿತೆಂದು ಲೇಖಕರ ತಿಳುವಳಿಕೆ ಅಂತೆ. ಪಟ್ಟಣದ ಹೋಟೆಲ್ಗಳಲ್ಲಿ ಏನೇನಿದೆ? ಮನವನ್ನು ಆಕರ್ಷಿಸುವ ಭವ್ಯ ಕಟ್ಟಡವಿದೆ, ನಡೆದರೆ ಕಾಲು ಜಾರುವಂತಹ ನಯವಾದ ಫಾರ್ಸಿಯ ನೆಲವಿದೆ, ಕೂತರೆ ಮಾಸಿ ಹೋಗ್ಬಿಡ್ತದಂತಹ ಕುರ್ಚಿ ಇದೆ, ತಂಪಾದ ಫ್ಯಾನಿನ ಗಾಳಿ ಸಹ ಇದೆ, ಡೆಕೋಲಂನಿಂದ ಅಲಂಕೃತವಾದ ಟೇಬಲ್ ಇದೆ, ಟೇಬಲ್ ಮೇಲೆ ಗ್ಲಾಸ್ ಇದೆ, ಗ್ಲಾಸ್ ಅಲ್ಲಿ ನೀರಿದೆ, ನೀವು ಕುಳಿತಿರೋ ಏನ್ ಬೇಕು ಎಂದು ಯಂತ್ರದ ಗೊಂಬೆ ಅಂತೆ ಮೂಕ ಸನ್ನೆ ಮಾಡಿ ಕೇಳುವ ಶುಭ್ರ ಸಮವಸ್ತ್ರವಾದ ಮನಿಯು ಇದ್ದಾನೆ. ಅಂದ್ರೆ ವೈಟರು ಸಹ ಇದ್ದಾನೆ. ಏನಿದೆ ಅಂತ ನೀವು ಕೇಳ್ತೀರಾ. ನಿರಾಸವಾಗಿ ಮನಿ ಕೇಳಿದ್ರೆ ಬೋಂಡಾ, ದೋಸೆ, ಒತ್ತಪ್ಪ, ಪೂರಿ, ಬಾಜಿ ನಿಮ್ಗಿಂತಲೂ ನಿರಾಸವಾಗಿ ಪಟ್ಪಟ್ನೆ ಓದಿರ್ತಾನಂತೆ. ಅದರಲ್ಲಿ ಬಿಸಿ ಯಾವುದು, ಹಸಿ ಯಾವುದು, ತಾಜಾ ಯಾವುದು, ಹಳಸಿದ್ದಾವು, ಇದು ಯಾರು ಗೊತ್ತು? ಸ್ವತಃ ಮನಿಗೂ ಗೊತ್ತಿಲ್ಲ. 100 ಹೆಸರುಗಳಲ್ಲಿ ಯಾವುದೋ ಒಂದು ಹೆಸರಿಗೆ ಜೋದ್ಬಿಟ್ಟು ಬೋಂಡ ತರಿಸ್ತೀರಾ, ನಿಮ್ಮ ಗಂಟ್ಲಲ್ಲೇ ಇಳಿಯೋದು. ವಡೆ ತರಿಸಿರೋ ಅದು ಯಾವ ಶಸ್ತ್ರದ ಮನಿ ಅದು? ಇಡ್ಲಿ ಅಂತೂ ನೋಡ್ಲು ಬೆಳ್ಳಗಿದೆ, ಚಿಕ್ಕದಾಗಿದೆ, ಆದ್ರೆ ಅದು ಬಾಯಲ್ಲಿ ಇಡ್ಲೋ ಇಲ್ಲಾಂದ್ರೆ ಪ್ಲೇಟ್ ನಲ್ಲಿ ಇಡ್ಲೋ ಎಂದು ದಿಗಿಲಿ ಹುಟ್ಟಿಸುವ ಮಿನಿ ಸೈಜ್ ನ ತಿಂಡಿ ಅದು. ಇಷ್ಟಾಗಿ ನಿಮ್ಮ ಸ್ಥಳವನ್ನು ಆಕ್ರಮಿಸಲು ನಾ ಮುಂದೆ ನೀ ಮುಂದೆ ಎಂದು ಸ್ಪರ್ಧೆ ಮಾಡುವ ರೀತಿಯಲ್ಲಿ ಜನರು ನಿಮ್ಮ ತಿಂಡಿ ತೀರ್ಥಗಳ ಮೇಲೆ ಕಣ್ಣಿಟ್ಟು ನಿಂತಿರ್ತಾರೆ. ಇಂತಹ ಮಹಿಳೆಯರು ಬಂದ್ಬಿಟ್ಟು ಮಹಿಳೆಯರು ನಿಮ್ಮ ಎದೆಯ ಮೇಲೆ ನಿಂತಂತೆ ನಿಂತು ಬಿಡ್ತಾರೆ. ನೀವು ತಿಂಡಿ ತೀರ್ಥವನ್ನು ಅದು ಹೇಗೆ ಸೊಗಸಾಗಿ ಮಾಡ್ಲಿಕ್ಕಾಗುತ್ತೆ, ತಿನ್ಲಿಕ್ಕಾಗುತ್ತೆ? ಪಟ್ಟಣದ ಹೋಟೆಲ್ಗಳಂದ್ರೆ ನೂಕು ನುಗ್ಗುಗಳು, ಗಲೀಜು ಗಲಿಬೆಗಳು, ಸಾಕಪ್ಪ ಇದು ಸಹವಾಸ ಎಂದು ಎನಿಸ್ಬಿಡ್ತದೆ. ತಿಂಡಿ ತಿಂದು ಚಾ ಕುಡಿದು ಹೊರಬಿದ್ರೆ ಅದ್ಭುತ ಸಾಹಸ ಮಾಡಿ ಬಂದ ಅನುಭವ ನಿಮ್ಗಾಗುತ್ತದೆ. ಪಟ್ಟಣದ ಹೋಟೆಲ್ ಎಂದರೆ ನಯನಾಜುಕಿನ ಹೆಣ್ಣಿದ್ದಂತೆ. ಹಳ್ಳಿಯ ಚಾ ಫಲಾರ್ದ ಅಂಗಡಿ ಅಂದರೆ ಇಲೆಕಳ್ಳು ಸೀರೆ ಹುಟ್ಟಿದ ಗೊಲ್ಲದ ಗುಡ್ಡದ ಕುಬಸ ತೋಟ ಹೆಣ್ಣಿದ್ದಂತೆ. ನೋಡಲು ಅಂದವಾಗದಿದ್ದರೇನಂತೆ, ಸ್ವರ್ಗ ಸುಖ ಕೊಡಬಲ್ಲದು. ಒಬ್ಬರು ಕವಿ ಹೇಳ್ತಾರೆ, ಜೀವನದಾಗ ಹುಟ್ಟಿದ ಮೇಲೆ ಏನೇನ್ ಕಂಡಿ ಅಂತ ಜೋಗದ ಜೋಗ್ ಬರೀತಾರೆ. ಅದೇ ಕವಿ ನಮ್ಮ ಹಳ್ಳಿಯ ಚಂದ್ರಭವನಕ್ಕೆ ಭೇಟಿ ಮಾಡಿದ್ರೆ ಅಲ್ಲಿ ಚಾ ಕುಡಿದ್ಬಿಟ್ಟು ಒಂದು ಬಜ್ಜಿಯನ್ನು ತಿಂದಿದ್ರೆ ನನ್ನ ಜನ್ಮ ವ್ಯರ್ಥವಾಗ್ತಿತ್ತು ಇದು ತಿಂದಿಲ್ಲ ಅಂತ ಹೇಳ್ಬಿಡ್ತಿದ್ರೇನು. ಹಳ್ಳಿಯ ಚಾ ಫಲಾರ್ದ ಅಂಗಡಿಯಲ್ಲಿ ಮುರುಕು ಬೆಂಚ್ ಇದೆ, 3 ಕಾಲಿನ ಕುರ್ಚಿ ಇದೆ. ಆದ್ರೆ ನಮ್ಮೂರು ಚಂದ್ರಭವನದ ಮಲ್ಲನ ಸೋಸುವ ಚಾಸ್ ಅನ್ನು ಇನ್ಯಾವ ಚಂದ್ರಭವನದಲ್ಲಿ ನೋಡ್ಲಿಕ್ಕಾಗುತ್ತೆ? ಆ ಚಾದ ಕೆಂಪೇನು, ಬಣ್ಣವೇನು, ಅದರಲ್ಲಿ ಹಾಕಿದ ಗಟ್ಟಿ ಹಾಲಿನ ಹೆಳಸೇನು, ಇದನ್ನು ಅನುಭವಿಸೇ ತಿಳಿಯಬೇಕಷ್ಟೇ. ಹಳ್ಳಿಯ ಚಾ ಹೋಟೆಲ್ನಲ್ಲಿ ಸಿಗುವಂತಹ ಆತ್ಮೀಯತೆ ಆಗಿರ್ಲಿ, ಆತಿಥ್ಯವಾಗಿರ್ಲಿ ಇನ್ನೆಲ್ಲಿ ಕಡೆ ದೊರಕುತ್ತೆ. ನಿಮ್ಮ ಬೇಕು ಬೇಡಗಳನ್ನು ಅರಿತ ಮನಿ ಒಂದ್ ಕೈನ ಬೆವರನ್ನು ಹೊರಿಸ್ಕೊಳ್ತಾ ಇನ್ನೊಂದು ಕೈಯಿಂದ ನಿಮ್ಮ ನೆಚ್ಚಿನ ಪೂರಿ ಸಾಗುಗಳನ್ನು ತಂದ್ಬಿಟ್ಟು ನಿಮ್ ಮುಂದೆ ಇಡ್ತಾನೆ ತಿನ್ನಿ ಅಂತ. ಅಲ್ಲಿರುವಂತ ಪೂರಿಯಲ್ಲಿರುವಂತ ಎಣ್ಣೆ ನಿಮ್ ಪ್ರಕೃತಿಗೆ ಅಡ್ಜಸ್ಟ್ ಆಗಲ್ಲ, ನಿಮ್ಗೆ ಒಗ್ಗದು ಅಂತ ಹೇಳ್ಬಿಟ್ಟು ಅವನಿಗೆ ಗೊತ್ತು. ಆದ್ರಿಂದ ಪೂರಿ ಎಣ್ಣೆಯನ್ನು ಹೊರಿಸಿ ತೆಗೆಯಲು ರದ್ದಿ ಕಾಗದ ಚೂರುಗಳನ್ನು ತಂದು ಹಿರಿಸ್ತಾನೆ. ಯಾವ ಹೆಂಡತಿ ಇಂದಿನವರೆಗೂ ತನ್ನ ಗಂಡನ ಉಪಚಾರ ಈ ರೀತಿ ಮಾಡಿದಾಳೆ ಹೇಳಿ ಅಂತ ದಯವಿಟ್ಟು ತಿಳಿಸಿ ಅಂತ ಪ್ರಶ್ನೆ ಕೇಳ್ತಿದ್ದಾರೆ. ಪೂರಿಯ ಪ್ಲೇಟನ್ನು ಸುರಿಸುತ್ತಲೇ ನೀವು ಕೇಳಿದ ಒಂದು ಬಜ್ಜಿ ಬಂದು ನಿಮ್ಮೆದುರು ಕೂಡ್ತದೆ. ಆಗ ಒಲೆ ಏನೆಂದರೆ ನಡೆದಿತ್ತೆ, ಇಂದು ಸ್ಪೆಷಲ್ ಅವಲಕ್ಕಿ ಸೋಸಲು ಮಾಡಿದ್ದೇನೆ, ತರ್ಲೇನು ಕೇವಲ ನಿಮಗಾಗಿಯೇ ಎಂದು ಭ್ರಮೆ ಹುಟ್ಟುವಂತೆ ಕಿವಿಯಲ್ಲಿ ಯಾರಾದ್ರೂ ಬಂದು ಉಸಿರಿದಾಗ ನಿಮ್ಗೆ ರೋಮಾಂಚನವಾಗದಿದ್ದಿತ್ತೆ ಅಂತ ಹೇಳ್ತಿದ್ದಾರೆ. 2 ಕಾಲುಗಳನ್ನು ಬೆಂಚ್ನ ಮೇಲೆ ಇರಿಸಿ ಹೊಟ್ಟೆರಾಯನ ಸೇವೆಯನ್ನು ಮಾಡಿಬಿಟ್ಟು ತೃಪ್ತಿಯ ತೇಗನ್ನು ಹೊಡೆಯುತ್ತಾ ಹಿಂಜನ್ನು ಹೊಗೆಯುವಂತೆ ಬೀಡಿ ಹೊಗೆಯನ್ನು ಬಿಡುತ್ತಾ ಕೆಮ್ಮುತ್ತಾ ತಾಸುಗಟ್ಲೆ ಕೊಡಬಹುದು. ಅಲ್ಲಿ ಕುತ್ಕೊಂಡಿದ್ರೆ ಯಾರಾದ್ರೂ ಬಂದ್ಬಿಟ್ಟು ಎದ್ದೊಳಿ ಇಲ್ಲಿಂದ ಅಂತ ಹೇಳ್ತಾರೆ ಯಾರಾದ್ರೂ? ಇಚ್ಛೆ ಎಂದಿಗೂ ಹೇಳೋದಿಲ್ಲ. ನೀವೇ ಕೂದ್ಬಿಟ್ಟು ಬೇಸದ್ದಾಗ ಮಾತಾಡಿ ಬಾಯಿ ತಂದಾಗ ಹೆದ್ದು ಹೊರಡ್ಬೇಕಷ್ಟೇ. ನೀವು ತಿನ್ನೋದಕ್ಕೆ ಹಣ ಕೊಡ್ಬೇಕಾಗಿಲ್ಲ. ಏನ್ ಇದಕ್ಕೆಲ್ಲ ಸೌಲಭ್ಯ ಅಂತ ಹೇಳ್ತಿದ್ದೀರಾ, ಇದಕ್ಕೆಲ್ಲ ಪುಕ್ಕಟೆ ಅಂತ ಕೇಳ್ಬೋದು ನೀವು. ಇಲ್ಲ, ಉದ್ರಿ ಕೌಂಟರ್ ಮುಂದೆ ನಿಂತ್ಬಿಟ್ಟು ನನ್ನ ಹೆಸರಲ್ಲಿ ಹಚ್ಚ್ರಿ ಎಂದು ಹೇಳಿದ್ರೆ ಸಾಕು. ಹಚ್ಚುವುದೆಂದರೆ ಅಲ್ಲಿ ಚಾ ಫಲಾರ್ದ ಅಂಗಡಿಯ ಮಾಲೀಕರ ಕರ್ಮ. ಸುಗ್ಗಿಗೊಮ್ಮೆ 4 ಚೀಲ ಜೋಳ ತಂದ್ಬಿಟ್ಟು ಹೋಟೆಲ್ಗೆ ಕೊಟ್ಟರೆ ಸಾಕು, ನನ್ನ ಬಾಕಿ ಚುಕ್ತ ಆಯ್ತು. ವರ್ಷದವರೆಗೆ ಪೂರಿ ಬಜ್ಜಿಗಳನ್ನು ತಿನ್ನುತ್ತಾ ಊರು ಸುದ್ದಿ ಮಾತಾಡುತ್ತಾ ಎದುರಿಗಿರಲಾರದವನನ್ನು ಗೇಲಿ ಮಾಡುತ್ತಾ ಹೊತ್ತನ್ನು ಕಳೆಯಬಹುದು. ಇಂಗ್ಲೆಂಡ್ ನಲ್ಲಿ ಪ್ರತಿಯೊಂದು ಹಳ್ಳಿಯಲ್ಲಿ ಕ್ರಿಕೆಟ್ ಗ್ರೌಂಡ್ ಇದೆ ಅಂತೆ, ಹಾಗೆ ಚರ್ಚ್ ಕೂಡ ಇದೆ ಅಂತೆ. ಅನ್ಯ ಜೀವಿಗಳಾದ ನಮ್ಮ ದೇಶದಲ್ಲಿ ಸಾಂಪ್ರದಾಯಿಕವಾದಂತಹ ಗುಡಿಗಳು ಇವೆ, ಹೋಟೆಲ್ ಎಂಬ ಆಧುನಿಕ ಗುಡಿಗಳು ಇವೆ. ಇಲ್ಲಿ ಒಳಗೆ ಬಾ ತಲುಬೇಗನೆ, ಇಲ್ಲಿ ಅದು ಹೋಟೆಲ್ ಅಲ್ಲ, ಇದು ನಿಮ್ಮ ಜಿಹ್ವಾ ಚಪಲ ತನಿಸುವ ಅಪ್ಸರೆಯ ಮಂದಿರ. ಹಳ್ಳಿಯ ಹೋಟೆಲ್ ಅಂದ್ರೆ ಏನಂತ ತಿಳಿದಿದ್ಯಾ ಸ್ವಾಮಿ ಅಂತ ಪ್ರಶ್ನೆ ಮಾಡ್ತಾ ಒಂಥರ ಆಶ್ಚರ್ಯದ ರೀತಿ ಹೇಳ್ತಾ, ಅದೊಂದು ಸಾರ್ವಜನಿಕರ ಕೂಟ, ರಸಿಕರ ಹೊಂಡಾಡಿಗಳ ನಿವಾಸ, ತರುಣರ ಕ್ಲಬ್, ಗೃಹಸ್ಥರ ವಿಶ್ರಮ ಗೃಹ, ವೃದ್ಧರ ಬಾಯಿ ಚಪಲ ತನಿಸುವ ಅಕ್ಷಯ ಪಾತ್ರೆ, ಅನಕ್ಷರ ಪಾರ್ಲಿಮೆಂಟ್, ಸರ್ವ ವಯಸ್ಸಿನ ಸರ್ವ ಅಭಿರುಚಿ ಹವ್ಯಾಸಗಳ ಸರ್ವ ಉದ್ಯೋಗದ ಸರ್ವ ಜಾತಿಗಳ ಜನರಿಗೆ ಇಲ್ಲಿ ಸಮನಾದ ಸ್ಥಾನವಿದೆ. ಹಳ್ಳಿಗಳಲ್ಲಿ ಸಮಾನತೆಯ ಬೀಜವನ್ನು ಬಿತ್ತಿ ಬೆಳೆದ ಸಂಸ್ಥೆ ಅಂದರೆ ಚಾ ಫಲಾರ್ದ ಅಂಗಡಿಯೇ ಆಗಿದೆ. ವಿಶ್ರಾಂತಿಯ ಸ್ಥಳವೂ ಇದೆ, ಶಕ್ತಿ ಗಳಿಸುವ ಸ್ಥಳವೂ ಇದೆ. ಭಾವೈಕ್ಯತೆ ಅಂತ ಹೇಳಿ ಬಾಯಿ ಬಡ್ಕೊಂಡು ಭಾವೈಕ್ಯತೆ ಹುಟ್ಟದು. ಭಾವೈಕ್ಯತೆ ನಮ್ಮ ದೇಶದ ಎಲ್ಲಿಯಾದರೂ ಇದ್ದಿದ್ದರೆ ಅದು ನಮ್ಮ ಹಳ್ಳಿಯ ಚಾ ಫಲಾರ್ದ ಅಂಗಡಿಯಲ್ಲೇ. ನಮಗೆ ಉಳಿಗಾಲವಿಲ್ಲ.
ಹಳ್ಳಿಯಲ್ಲಿ ಬರುವ ಜನರು ವೈಶಿಷ್ಟ್ಯವಂತರು ಬಲ್ಲಿರ. ಮುಂಜಾನೆ ಚಾ ಬೀಳದೆ ಪಾರ್ಥವಿಧಿ ತೀರ್ಸ್ಕೊಳಕ್ಕಾಗದ ಜನ ತಂಬಿಗೆ ಇಟ್ಕೊಂಡು ಬಯಲಿಗೆ ಹೋಗೋ ಮೊದಲು ಇಲ್ಲಿಗೆ ಬರ್ತಾರಂತೆ. ಇವರು ಚಾದ ಅಂಗಡಿಯ ಪರಮ ಭಕ್ತರಂತೆ. ಮನೆಯಲ್ಲಿ ಹಲ್ಲು ಸಹ ಉಜ್ಜೋದಿಲ್ಲ. ತವರ ಮನೆದಂತಹ ಚಾ ಫಲಾರದ ಅಂಗಡಿ ಹತ್ರ ಬಂದ್ಬಿಟ್ಟು ಒಂದು ಗ್ಲಾಸಲ್ಲಿ ನೀರಲ್ಲಿ ಮುಕ್ಕಳಿಸಿ ಬಾಯಿ ತೊಳ್ಕೊಬಿಟ್ಟು ಹೋಗ್ಲಿ ಚಾ ಸೇವನೆ ಮಾಡುವ ವರ್ಗವಿದೆ. ಇನ್ನೊಂದು ಭೂಮಾತೆಯ ಚೊಚ್ಚಲ ಮಗನಾದ ರೈತ ಎತ್ತುಗಳನ್ನು ಬಿಚ್ಕೊಂಡು ಹೊಲಕ್ಕೆ ನಡ್ಕೊಂಡು ಹೋಗ್ತಿರ್ತಾರಂತೆ. ಚಾ ಫಲಾರದ ಅಂಗಡಿ ಮುಂದೆ ಬಂದ ತಕ್ಷಣ ಆ ಎತ್ತುಗಳು ಪಟ್ಟಂತ ನಿಲ್ಬಿಡ್ತದಂತೆ. ಅವಾಗ ಪಾಪ ಅವನೇನು ಹೊಲಕ್ಕೆ ಬೇಗನೆ ಹೋಗ್ಬೇಕಂತ ಬರ್ತಿರ್ತಾರೆ. ಆದ್ರೆ ಎತ್ತುಗಳ ಮನಸ್ಸನ್ನು ತೃಪ್ತಿ ಮಾಡ್ಲಿಕ್ಕಂತ ಫಲಾರದ ಅಂಗಡಿಗೆ ಹೋಗ್ಬಿಡ್ತಾರೆ. ಆದ್ರೆ ಎತ್ತುಗಳ ಆಚೆ ನಿಂತಿದೆ ಅಂತ ಮರ್ತು ಬಿಟ್ಟು ಅಲ್ಲೇ ಚಾದ ಅಂಗಡಿಯಲ್ಲಿ ಇರ್ತಾರಂತೆ. ಇನ್ನು ಮನೆಯಲ್ಲಿ ಸ್ನಾನ ಮಾಡ್ಬಿಟ್ಟು ಪೂಜೆ ಮಾಡ್ಬಿಟ್ಟು ಶಾಸ್ತ್ರ ಎಲ್ಲ ಮುಗಿಸ್ಬಿಟ್ಟು ಬೇಗ ಬೇಗ ಆಯ್ತು, ಟೈಮ್ ಆಯ್ತು, ತಡವಾಯ್ತು ಅಂತ ಹೇಳ್ಬಿಟ್ಟು ಬರುವಂತ ಇಷ್ಟವಂತ ರಸಿಕರು ಇದ್ದಾರಂತೆ. ಇನ್ನೊಂದು ವರ್ಗ ಏನಂದ್ರೆ ಹುಟ್ಟು ಬಂದ ಮೇಲೆ ತಿನ್ನುವುದು, ಚೆನ್ನಾಗಿ ತಿನ್ನುವುದು, ಇದನ್ನೇ ತಮ್ಮ ಜೀವನದ ಧ್ಯೇಯವನ್ನಾಗಿ ಮಾಡಿಕೊಂಡು ಹೆಂಡತಿ ಮಕ್ಕಳು ಸತ್ತರೆ ಸಾಯ್ಲಿ, ಅವ್ರ ಕರ್ಮ ನಾನೇನು ಮಾಡ್ಲಿಕ್ಕಾಗುತ್ತದೆ ಅಂತ ಹೇಳಿಬಿಟ್ಟು ತಾವು ಸಂಪಾದನೆ ಮಾಡಿದ್ದು ಸಿಂಹ ಫಲವನ್ನು ಚಾಪಲಾದ ಅಂಗಡಿಯಲ್ಲಿ ಸುರಿಯುವ ಶೂರರು ಇಲ್ಲಿ ಕಾಣಿಸ್ತಾರಂತೆ. ಇನ್ನು ವೃದ್ಧರು ಪೆನ್ಷನ್ದಾರರಿಗೆ ಬಾಯಿ ಚಪ್ಪಲಿ ಜಾಸ್ತಿ ಅಂತೆ. ಮನೆಯಲ್ಲಿ ಏನು ವ್ಯವಸ್ಥೆ ಆಗೋದಿಲ್ಲ. ಮನೆಯಲ್ಲಿ ಮಗ ಸೊಸೆ ಅವ್ರದ್ದೇ ಎಲ್ಲ ಕಾರ ಅವ್ರು ನೋಡ್ಕೊಳ್ಳೋದಿಲ್ಲ. ಅದರಿಂದ ಚಾ ಫಲಾರದ ಅಂಗಡಿಯಲ್ಲಿ ಇವರು ಆಜೀವ ಸದಸ್ಯ ಅಂದರೆ ಪರ್ಮನೆಂಟ್ ಸದಸ್ಯರಾಗಿ ಬಿಡ್ತಾರಂತೆ. ಅವರಲ್ಲಿ ಕೆಲವೊಂದು ಜನ ರೋಗಿಗಳು ಇದ್ದಾರಂತೆ. ಮನೆಯಲ್ಲಿ ಪತ್ತೆ ಇಡ್ತಾರೆ, ಅದು ಇದು ಅಂತ ತಿನ್ನಬಾರ್ದು ಅಂತ ಹೇಳಿದ್ರೆ ಇಲ್ಲಿ ಬಂದ್ಬಿಟ್ಟು ಎಲ್ಲ ತಿನ್ಬಿಡ್ತಾರೆ, ಹಾಗೆ ಸಾಯುತ್ತವೆ ಅಂತ ಹೇಳ್ತಿದ್ದಾರೆ. ಕರ್ದಿದ್ದನ್ನು ತಿಂದು ಸಾಯುತ್ತವೆ ಎನ್ನುವುದು ಇವ್ರದ್ದು ಜಿದ್ದು. ಈ ನೆವದಲ್ಲಿ ಯಾವುದು ಶಾಶ್ವತ, ಈ ಜಗತ್ತಿನಲ್ಲಿ ಎಲ್ಲವೂ ನಶ್ವರವೆಂದು ಹೇಳುವ ತತ್ವಜ್ಞಾನಿಗಳು ಇದ್ದಾರೆ. ಅಂದರೆ ಫಿಲಾಸಫಿ ಹೇಳ್ಕೊಂಡು ಮಾತಾಡ್ತಾರಲ್ಲ ಅಂಥವರು ಇದ್ದಾರಂತೆ. ಇನ್ನು ತರುಣರು ಹೇಳಿ ಕೇಳಿ ಉತ್ಸಾಹಿಗಳು. ಇವರಿಗೆ ಜವಾಬ್ದಾರಿ ಇಲ್ಲ, ಮಾಡಲು ಕೆಲಸವಿಲ್ಲ, ಕೆಲಸವಿದ್ದರೂ ಮಾಡಲು ಮನಸ್ಸಿಲ್ಲ. ಇವರಿಗೆ ಹೊತ್ತು ಹೋಗೋದು. ಅದಕ್ಕಾಗಿ ಪನ ತೊಟ್ಟಿ ಇಡೀ ದಿವಸ ಚಾ ಫಲಾರದ ಅಂಗಡಿಯಲ್ಲಿ ಚಾ ಕುಡಿಯುತ್ತಾ ಕ್ಯಾರಂ ಬೋರ್ಡನ್ನು ಆಡುತ್ತಾ ಕುಡಿಯುತ್ತಾ ಇಲ್ಲೇ ಕಾಲ ಕಳೆಯುತ್ತಿರ್ತಾರೆ. ಹಳ್ಳಿಯ ಫಟೇಲರು, ಹೂಡ್ ಫ್ರಾಡಿಗಳು, ಸ್ವಯಂ ಘೋಷಿತ ದಲ್ಲಾಳಿಗಳು, ಪಟ್ಟಣದ ಶಾಲೆ ಕಾಲೇಜುಗಳ ನರ್ಸರಿಗಳಲ್ಲಿ ಸೀಟ್ ಕೊಡಿಸ್ತವೆ ಅಂತ ಹೇಳಿಬಿಟ್ಟು ಅಡ್ವಾನ್ಸ್ ತಗೊಳ್ಳುವ ಲೀಡರ್ಗಳು, ಗ್ರಾಮ ಪಂಚಾಯಿತಿ, ಪಂಚಾಯಿತಿ ಈಗಿನ ಹಾಲಿ ಸದಸ್ಯರು, ಶಾಲೆಗೆ ಆಗಾಗ ಅನಿರೀಕ್ಷಿತವಾಗಿ ಭೇಟಿ ಕೊಡ್ತಾರಲ್ಲ ಅಂತಹ ಶಾಲಾ ಶಿಕ್ಷಕರು, ಅಂಗಡಿಯಲ್ಲಿ ಲೋಡಿಗಣಿಸ್ಬಿಟ್ಟು ಕೂತ್ಬಿಟ್ಟು ಬೇಸತ್ತ ವ್ಯಾಪಾರಿಗಳು, ದಿನಕ್ಕೆ ಸರಿ 5-6 ತಾಸುಗಳಾದರೂ ಚಾ ಫಲಾರದ ಅಂಗಡಿಯಲ್ಲಿ ಅಂದರೆ ಗಂಟೆ 5-6 ತಾಸು ಅಂದರೆ ಆದರೂ ಇಲ್ಲೇ ಇರ್ತಾರಂದರೆ ಇದೊಂದು ಆಶ್ಚರ್ಯದ ಮಾತಲ್ಲ ಅಂತ ಹೇಳ್ತಿದ್ದಾರೆ. ಇತ್ತೀಚೆಗೆ ಹಳ್ಳಿಯ ಚಾ ಫಲಾರದ ಅಂಗಡಿಗೆ ಮಟ್ಕ ಆಡುವವರು ಅಡ್ಡೆಯೂ ಆಗಿದೆ ಎಂಬುದು ದಟ್ಟ ವಾರ್ತೆ ಇಲ್ಲೆಡೆ ಹಬ್ಬಿದೆ. ಇನ್ನು ಹಳ್ಳಿಯ ಚಾ ಫಲಾರದ ಅಂಗಡಿ ಅಂದರೆ ವಾರ್ತಾ ಇಲಾಖೆ ಇದ್ದಂತೆ. ಹಳ್ಳಿಯ ಹೆಣ್ಮಕ್ಳು ನೀರಿಗೆಂದು ಹೋಗಿದಾಗ, ಬಟ್ಟೆ ಒಗಿಲಿಕ್ಕಂತ ಹೋದಾಗ ತಮ್ಮ ಸುಖ ದುಃಖಗಳನ್ನು ಮಾತಾಡ್ಕೊಳ್ತಾ ಅನ್ಯರ ಬಗ್ಗೆ ಅಸಹ್ಯ ಪಡ್ತಾ ಬೇರೆಯವರ ಮನೆಗಳನ್ನು ತೂತ್ಗಳನ್ನು ಎನಿಸುತ್ತಾ ಕುಳಿತಾರಷ್ಟೇ. ಪಾಪ ಕಾಲ್ ಬಿಟ್ಟು ಕತ್ತೆ ಅಂತ ಊರಿಸುತ್ತಾ ತಿರುಗಾಡುವ ಹಳ್ಳಿಯ ಗಂಡಸರಿಗೆ ಸಾಮಾಜಿಕ ವಿಷಯಗಳ ಬಗ್ಗೆ ಮಾತನಾಡಲು ಹೋಟೆಲ್ಗಿಂತಲೇ ಹೆಚ್ಚಿನ ಪ್ರಾಶಸ್ತ್ಯವಾದ ಸ್ಥಳವಿರಲಾರದು. ತಮ್ಮ ಮನೆಯಲ್ಲಿ ಸಮಾಚಾರ ತಮಗೆ ತಿಳಿದಿದ್ದರು. ಊರಲ್ಲಿ ಏನೇನು ನಡೀತಿದೆ, ಊರ್ ಮೂಲೆ ಮೂಲೆಯಲ್ಲಿ ಏನೇನು ನಡೆದಿದೆ, ಯಾರು ಹುಟ್ಟಿದ್ರು, ಯಾರು ಸತ್ರು ಎಂಬುದೆಲ್ಲ ಅವರಿಗೆ ಗೊತ್ತು. ಯಾರ ಮನೆ ಆಕಲಿಯಾಯಿತು, ಯಾರು ಕೊಟ್ಟಿಗೆಯಲ್ಲಿ ಎಮ್ಮೆ ಸತ್ತಿತ್ತು, ಯಾರು ಬಡವನಿಗೆ ಬೆಂಕಿ ಹಚ್ಚಿದ್ರು, ಯಾರ ಮನೆಯಲ್ಲಿ ದರೋಡೆ ಆಯಿತು ಎಂಬ ಸಣ್ಣ ದೊಡ್ಡ ವಿಷಯಗಳು ಹೋಟೆಲ್ನ ಸದಸ್ಯರ, ಶಾಶ್ವತ ಸದಸ್ಯರ ಪಾಲಿಗೆ ಸುದ್ದಿಯ ಸಾಮಗ್ರಿಗಳು. ಮಾಸ್ತರು ಶಾಲೆಯಲ್ಲಿ ಹುಡುಗರಿಗೆ ಬಹಳ ಹೊಡಿತಾರಂತೆ. ಯಾಕಂದರೆ ಅವ್ರ ಮನೆಯಲ್ಲಿ ಅವ್ರ ಹೆಂಡತಿ ಕೊಡುವ ಕಾಟವೇ ಕಾರಣವಾಗಿರ್ಬೋದು ಎಂದು ಇವರೇ ನಿರ್ಣಯಿಸಿದ್ದಾರೆ. ಚಾ ಫಲಾರದ ಅಂಗಡಿಯಲ್ಲಿ ಮಾತಾಡ್ಕೊಳ್ತಿದ್ದಾರೆ. ವಾರ್ತಾ ಇಲಾಖೆ ಇದ್ದಂತೆ ಇವಾಗ ಅಲ್ಲಿ ಏನೇನು ಮಾತಾಡ್ಕೊಳ್ತಿದ್ದಾರಂತೆ ಇವೆಲ್ಲ ವಿಷಯಗಳು. ವಿಧವೆಯಾದ ಅಕ್ಕ ಯಾಕೆ ಅಷ್ಟು ಬೆಳಗಿನ ಸೀರೆ ಉಟ್ಕೋಬೇಕು ಎಂಬುದು ಇವರ ಜಿಜ್ಞಾಸೆ ವಿಷಯವಾಗಿದೆ. ಹೊಸದಾಗಿ ಬಂದಂಥ ಒಬ್ಬ ವೈದ್ಯಾಧಿಕಾರಿ ರೋಗಿಗಳಿಗೆ ಬರೀ ಪ್ರಿಸ್ಕ್ರಿಪ್ಷನ್ ಮಾತ್ರ ಬರೆದು ಕೊಡ್ತಿದ್ದಾರಂತೆ. ಇದು ಅವರ ಅಪೇಕ್ಷೆ ಆಗಿದೆ. ಬಿಸಿ ಊಟ ಬಂದ ಮೇಲೆ ಹೆಡ್ ಮಾಸ್ಟರು ಬಹಳ ಹಣ ಗಳಿಸಿದ್ದಾನೆ, ಒಂದು ಮುಖರ್ಜಿಯನ್ನು ಬರೆಸ್ಬಿಟ್ಟು ಹಾಕಬೇಕು ಅಂತ ಹೇಳ್ತಿದ್ದಾರೆ. ಎಲ್ಲಿಗೆ? ಟೀ ಹೋಟ್ಲಲ್ಲಿಯೇ. ವರದಕ್ಷಿಣೆಯನ್ನು ನಾನೆಂದು ಮುಟ್ಟೆನೆಂದು ಹೇಳ್ತಿದ್ದ ಒಬ್ಬ ಸುಶಿಕ್ತ ಅಂದರೆ ಓದ್ತಿರೋ ಒಬ್ಬ ಹುಡುಗ ದೂರದ ಊರಿಗೆ ಹೋಗ್ಬಿಟ್ಟು ಲಗ್ನ ನಿಶ್ಚಯ ಮಾಡಿಕೊಂಡು 3 ಲಕ್ಷ ವರದಕ್ಷಿಣೆ ತಗೋಬಿಟ್ಟಿದ್ದಾನಂತೆ. ಇದು ಶುದ್ಧ ನಾಚಿಕೆ ಏಡು ಎಂಬುದು ಇವರ ಅಭಿಪ್ರಾಯವಾಗಿದೆ. ಈಗಿನ ಹುಡುಗಿಯರಿಗೆ ನೀತಿ ನಿಯಮಗಳೇ ಇಲ್ಲವೆಂದು ದೊಗ್ಲ ಪ್ಯಾಂಟ್ ಶರ್ಟ್ಗಳನ್ನು ಧರಿಸಿ ತಿರುಗುತ್ತವೆ ಎಂದು ಗುಡ್ಡನ್ನ ಹೇಳಿದ್ರೆ ಆ ಹುಡುಗರ ಮುಖಾನ ನಿಮ್ಮ ಅಗ್ನಿ ಅಲ್ವೇನೋ ಎಂದು ಚಂದ್ರನ ಕೇಳುತ್ತಾನೆ. ಅದಕ್ಕೆ ನಿರುತ್ತರವೇ ಸರಿಯಾದ ಉತ್ತರ. ಇವತ್ತು ತಲ್ವಾರ ಎಲ್ಲಪ್ಪನಿಗೆ ಸೊಕ್ ಬಂದಿದೆ. ನಿನ್ನೆ ನಾನು ಎದುರಿಗೆ ಬರ್ತಿದ್ದೀನಿ, ಆದರೆ ಅವನಿಗೆ ನನ್ನ ನಮಸ್ಕಾರನೇ ಮಾಡಲೇ ಇಲ್ಲ. ಏನಂತ ತಿಳಿದಿದೆ ಮಗ ಎಂದು ಫಟೇಲರು ಪುತ್ಕರಿಸುತ್ತಾರಂತೆ. ಹೀಗೆ ಶಿವಶರಣಪ್ಪರಿಗೆ ಇಷ್ಟು ಸುಂದರವಾದ ಹೆಂಡತಿ ಯಾಕಿರಬೇಕು ಎಂದು ರಸಿಕ ಶಿಖಾಮಣಿ ಮಹಾನ್ ಎಚ್ಚರಕ ಶ್ರೀಮಂತ ಕಲ್ಲಪ್ಪನವರ ಗೂಢ ಪ್ರಶ್ನೆ. ಹೀಗೆ ತಮ್ಮ ಹೊಟ್ಟೆ ಕಿಚ್ಚು, ಸಿಟ್ಟು, ದರ್ಪ, ಧಕ್ಕೆಗೊಂಡ ಗರ್ವ, ಅಲಲುಗಳು ಇದೇ ಚಾ ಫಲಾರದ ಅಂಗಡಿಯಲ್ಲಿ ಅರ್ಥಾತ್ ಹಳ್ಳಿಯ ಪಾರ್ಲಿಮೆಂಟ್ನಲ್ಲಿ ಅಭಿವ್ಯಕ್ತಿ ಮಾಡ್ತಾ ಇರ್ತಾರೆ. ದೇಶ ವಿದೇಶ ಸುದ್ದಿಗಳಿಗೆ ಇಲ್ಲಿ ಪ್ರಾಶಸ್ತ್ಯವಿಲ್ಲ. ಯಾಕಂದರೆ ಲೋಕಲ್ ಸುದ್ದಿಗಳಿಗೆ ಮಾತ್ರ ಮಹತ್ವ, ಹೊರಗಿನ ಸುದ್ದಿಗಳಿರುವುದಿಲ್ಲ. ಇವಾಗ ಪಟ್ಟಣದಲ್ಲಿ ಹೋಗ್ಬಿಟ್ಟು ಅಲ್ಲಿರುವಂತಹ ಅದ್ಭುತ ದೃಶ್ಯವನ್ನು ಹೇಳ್ತಾರಲ್ಲ ಅಂಥವ್ರಿಗೆ ಇಲ್ಲಿ ಸ್ಥಾನ ಇದೆ. ಸುದ್ದಿಯ ಸೂರಪ್ಪನವರಿಗೆ ಹಳ್ಳಿಯ ಹೋಟೆಲ್ನಲ್ಲಿ ಸ್ಥಾನವಿದೆ. ಅಜನ್ಮ ಬ್ರಹ್ಮಚಾರಿ ಹನುಮಾನ್ ಭಕ್ತಿ ಬಾರಮ್ಮನ್ನ ತಾನು ಪಟ್ಟಣಕ್ಕೆ ಹೋದಾಗ ಶೋರೂಮ್ನಲ್ಲಿ ಎದುರಿಗೆ ನಿಲ್ಲಿಸಿದ ಹೆಣ್ಗೊಂಬೆಯನ್ನು ಎವೆ ಎಕ್ಕಿ ನೋಡಿದಂತೆ.
ಏನು ಹೆಣ್ಣಪ್ಪ ಅದು, ಕೈ ತೊಳೆದು ಮುಟ್ಬೇಕು ಅದನ್ನು ಎಂದು ಬಾಯಿ ಚೊಪರಿಸುತ್ತಾ ಹೇಳಿದ್ದುಂಟು. ಇದನ್ನು ಕೇಳಿದ ಇನ್ನೊಬ್ಬ ಭೂಪ ನಗರದ ರೋಡ್ನಲ್ಲಿ ಹೊರಟಿದಾಗ ಸೈಕಲ್ ಮೇಲೆ ಪ್ಯಾಂಟು ಬುಷರ್ಟ್ ಧರಿಸ್ಕೊಂಡು ಆಫೀಸ್ಗೆ ಹೊರಟ ಹೆಣ್ಣನ್ನು ತರವಿ, ಯಜಮಾನ, ನಮ್ಮ ಸಾಹುಕಾರ ಶಂಕರಪ್ಪನವ್ರ ಮನೆ ಎಲ್ಲಿದೆ ನಿಮ್ಗೆ ಗೊತ್ತಾ ಅಂತ ಹೇಳಿದಾಗ ಅವಳು ಸ್ಟಪೇಟ್ ಎಂದು ಬೈದು ಹೋದದನ್ನು ಕತೆ ಮಾಡಿ ಇದೇ ನಮ್ಮ ಚಂದ್ರಭವನದಲ್ಲಿ ಹೇಳಿದ್ದನ್ನು ನಾನು ಕಿವಿಯಾರ ಕೇಳಿದ್ದೀನಿ ಅಂತ ಲೇಖಕರು ಹೇಳ್ತಿದ್ದಾರೆ. ಅದೇ ಭೂಪ ಮುಂದುವರಿಸುತ್ತಾ, ಇವಾಗ ಪಟ್ಟಣದಲ್ಲಿ ಗಂಡು ಹೆಣ್ಣು ಯಾವ ಭೇದ ಭಾವನೂ ಇಲ್ಲ, ಹೆಣ್ಣು ಗಂಡಾಗಿದ್ದಾನೆ, ಗಂಡ ಹೆಣ್ಣಾಗಿದ್ದಾನೆ, ಬುರುಡೆ ಬಿಟ್ಟೆ ಅಂತ ಹೇಳ್ತಿದ್ದಾರೆ. ಹಳ್ಳಿಯ ಹೋಟೆಲ್ನಲ್ಲಿ ಈಗ ಸಿನಿಮಾ ದೇವತೆಗಳ ದರ್ಶನವೂ ಇದೆ. ಇವಾಗ ಟೀ ಹೋಟ್ಲಲ್ಲಿ ಒಂದು ತಿರುಪತಿ ತಿಮ್ಮಪ್ಪ ವೆಂಕಟೇಶ್ವರ ಫೋಟೋ ನೇತಾಡ್ತಿದ್ರೆ, ಇನ್ನೊಂದು ಕಡೆ ಐಶ್ವರ್ಯ ರಾಯ್, ಹೇಮಮಾಲಿನಿ, ಧರ್ಮೇಂದ್ರ ಇವಂತ ಕ್ಯಾಲೆಂಡರ್ಗಳು ಶೋಭಿಸುತ್ತವಂತೆ. ಅಷ್ಟರ ಮಟ್ಟಿಗೆ ನವನತೆ ಗಾಳಿ ಹಳ್ಳಿಯ ಚಾ ಫಲಾರದ ಅಂಗಡಿಗೆ ಹಬ್ಬಿದೆ ಅಂತ ಹೇಳ್ತಿದ್ದಾರೆ. 20 ವರ್ಷಗಳಿಂದ ಗ್ರಾಮಫೋನ್ ರೆಕಾರ್ಡ್ಗಳು ಜನರನ್ನು ತರಿಸುತ್ತಿದ್ದಂತೆ ಇಂದು ಟಿವಿ ರೆಕಾರ್ಡ್ಸ್ ಅವೆಲ್ಲ ಬಂದಿದೆ. ಸ್ಟೀರಿಯೋ ಟೇಪ್ ರೆಕಾರ್ಡ್ಗಳಿಂದ ಹಿಡಿದು FM ರೇಡಿಯೋ ಸೂತ್ರಗಳಿಂದ ಕರ್ಣಪಟಲ ಹರಿದು ಬಿಡುವಷ್ಟು ಕೆಸರಿಟ್ಟಿವೆ. ರಾಮಾಯಣ ಮಹಾಭಾರತ ಸೀರಿಯಲ್ ಬರುವಾಗಲಂತೂ ಪೂಜೆ ಮಾಡಿ ಧಾರಾವಾಹಿಗಳನ್ನು ಬಹಳ ಭಯಭಕ್ತಿಯಿಂದ ನೋಡಿದ್ದು ಉಂಟು. ಅದರಲ್ಲಿ ತರುಣರು ಹಾಡುಗಳನ್ನು ಆಸಕ್ತಿಯಿಂದ ಕೇಳುತ್ತಾ ಗುಣಗುಣಿಸುತ್ತಿದ್ದರು. ವೃದ್ಧರು ಯಾರು ತಮ್ಮನ್ನು ನೋಡ್ತಿಲ್ಲ ಅಂತ ಖಾತ್ರಿ ಮಾಡ್ಕೊಂಡ್ಮೇಲೆ ಹಾಗೆ ತಳೆದು ಹೋಗ್ತಿದ್ರಂತೆ. ಹಳ್ಳಿಯ ಚಾ ಫಲಾರದ ಅಂಗಡಿ ಎಂದರೆ ಬಹಳ ಅಭಿಮಾನ. ಇವಾಗ ಲೇಖಕರು ಏನು ಹೇಳ್ತಿದ್ದಾರೆ, ನನಗೆ ಹಳ್ಳಿಯ ಚಾ ಫಲಾರದ ಅಂಗಡಿ ಅಂದರೆ ಬಹಳ ಅಭಿಮಾನ, ಅಷ್ಟೇ ಯಾಕೆ ಪ್ರೀತಿ ಕೂಡ ಇದೆ. ಗಾಳಿ ಬರ್ರನೆ ಬೇಯಿಸ್ತಿರ್ಬೇಕು, ಮಳೆ ದೂ ಅಂತ ಬೀಳ್ತಿರ್ಬೇಕು, ಅಂತಹ ವೇಳೆಯಲ್ಲಿ ಹಳ್ಳಿಯ ಚಾವನ್ನು ಗುಟಗುಟವಾಗಿ ಕುಡಿಯುತ್ತಾ ಕುಡಿಬಿಟ್ರೆ ಆಗ ನನಗೆ ದೊರೆಯುವ ಸುಖ ಸಂತೋಷ ಈ ಭೂಲೋಕದಲ್ಲಿ ಯಾವುದು ಸಿರಿ ಸಂಪತ್ತು ನನಗೆ ನೀಡಲಿಕ್ಕೆ ಆಗುವುದಿಲ್ಲ. ಇಷ್ಟೆಲ್ಲ ಕೇಳಿದ ಮೇಲೆ ನೀವು ಕೂಡ ನಿಮ್ಮ ಸಮೀಪದ ಹಳ್ಳಿಯ ಚಾ ಫಲಾರದ ಅಂಗಡಿಗೆ ಭೇಟಿ ಕೊಟ್ಟು ತೀರುತ್ತೀರೆಂದು ನಾನು ನಂಬಿದ್ದೇನೆ. ಇಲ್ಲಿ ಕೆಲಸ ಮುಗೀತು. ಥ್ಯಾಂಕ್ ಯು.